ಕಾನೂನಿನ ಮೂಗಿನ ಅಡಿಯಲ್ಲೇ ಮತಚೋರಿ. ಚುನಾವಣೆಗೂ ಮೊದಲೇ ದೋಸ್ತಿಗಳಿಂದ ಶಸ್ತ್ರತ್ಯಾಗ, ಕಾಂಗ್ರೆಸ್ ಪಡೆಯಿಂದ ಗೆಲುವಿನ ಮೃದಂಗ. ನಮಸ್ಕಾರ ಸ್ನೇಹಿತರೆ, ಪಾರ್ವ ಟಿವಿಗೆ ಸ್ವಾಗತ. ನಾನು ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇವತ್ತು ದೇಶದಲ್ಲಿ ಬಿಜೆಪಿಯವರು ಮತಚೋರಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಬೊಬ್ಬೆ ಹಾಕ್ತಿದ್ದಾರೆ. ತಮ್ಮ ಪಕ್ಷ ಗೆದ್ದಿರುವ ಕ್ಷೇತ್ರಗಳ ಬಗ್ಗೆ ತುಟಿ ಬಿಚ್ಚದೆ ಸೋತ ಕ್ಷೇತ್ರಗಳಲ್ಲಿ ಮತಚೋರಿ ಆಗಿದ್ದೇ ತಮ್ಮ ಸೋಲಿಗೆ ಕಾರಣ ಅಂತ ಬಡಬಡಾಯಿಸಿದ್ದಾರೆ. ಮತ್ತೊಂದೆಡೆ ಕೇವಲ 80 ರೂಪಾಯಿ ಕೊಟ್ಟು ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡಿಸಿದ ಆರೋಪ ವ್ಯಾಪಕವಾಗಿ ಹರಡಿದೆ. ಈ ರೀತಿಯ ಮತಚೋರಿ ಪ್ರಕರಣ ನಡೆದಿದ್ದು ನಿಜವಾದಲ್ಲಿ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಅದಕ್ಕೆ ಕಾರಣರಾದವರಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಮೂಲಕ ಮುಂದೆಂದು ಮತಚೋರಿ ಆಗದ ರೀತಿ ಕ್ರಮ ಕೈಗೊಂಡು ಪ್ರಜಾಪ್ರಭುತ್ವ ಉಳಿಸಲಿ ಎಂಬುದು ಪಾರ್ವ ಟಿವಿಯ ವಿನಮ್ರ ಮನವಿ. ಆದರೆ ಮತ್ತೊಂದು ರೀತಿಯ ಮತಚೋರಿ ಕಾನೂನಿನ ಮುಗಿನಡಿಯಲ್ಲೇ ನಡೆದಿದೆ. ಆ ಮತಚೋರಿಗೆ ಕಡಿವಾಣ ಹಾಕಲು ಪ್ರಧಾನಿ ಕನಸು ಕಾಣುತ್ತಿರುವ ಯುವ ನಾಯಕ ರಾಹುಲ್ ಗಾಂಧಿ ಧ್ವನಿ ಎತ್ತುವರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಹಾಗಿದ್ರೆ ಆ ಮತಚೋರಿ ಯಾವುದು ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಶೇಷ ವರದಿಗಳನ್ನ ನೀವೇ ಮೊದಲು ನೋಡಿ ಅಂತ ಮನವಿ. ಸ್ನೇಹಿತರೆ, ನವೆಂಬರ್ 2ರಂದು ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದಿದೆ. ಆ ಚುನಾವಣೆಯ ಒಂದು ಮತದ ಮೌಲ್ಯ 16 ಲಕ್ಷ ಮೀರಿದೆ ಅಂತ ಮಾತುಗಳು ಕೇಳಿ ಬರ್ತಿದ್ವು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಜೆಪಿ ದೋಸ್ತಿಗಳ ನಡುವೆ ಭಾರೀ ಪೈಪೋಟಿ ನಡೆಯಲಿದೆ ಎಂದು ಜಿಲ್ಲೆಯ ಜನತೆ ನಿರೀಕ್ಷೆ ಮಾಡಿದ್ರು. ಆದರೆ ಅದು ಟುಸ್ಪಟಾಕಿ ಆಗಿದೆ. ಹಲವು ದೋಸ್ತಿ ಅಭ್ಯರ್ಥಿಗಳು ಯುದ್ಧಕ್ಕೂ ಮುನ್ನವೇ ಶಸ್ತ್ರತ್ಯಾಗ ಮಾಡಿದ್ದು ಕಾಂಗ್ರೆಸ್ ಕಹಳೆ ಮೊಳಗಿಸಿದೆ. 12 ನಿರ್ದೇಶಕ ಸ್ಥಾನಗಳಿಗೆ 8 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು 4 ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆಯಲಿದೆ. ಹಾಲಿ ಅಧ್ಯಕ್ಷ ಜೋಗಿಗೌಡ, ಮಧುರ ತಾಲೂಕಿನಿಂದ ನಿರ್ದೇಶಕ ಪಿ ಸಂದರ್ಶ್, ನಾಗಮಂಗಲದಿಂದ ಸಚಿವ ಚಲೋರಾಯಸ್ವಾಮಿ ಪುತ್ರ ಸಚಿನ್ ಹಾಗೂ ದಿನೇಶ್, ಮಳವಳ್ಳಿಯಿಂದ ಶಾಸಕ ಹಾಗೂ ಹಾಲಿ ನಿರ್ದೇಶಕ ನರೇಂದ್ರ ಸ್ವಾಮಿ, ಮಂಡ್ಯದಿಂದ ಎಚ್ ಎ ಅಶೋಕ್, ಪಾಂಡವಪುರದಿಂದ ವಿಜೇಂದ್ರ ಮೂರ್ತಿ, ಶ್ರೀರಂಗಪಟ್ಟಣದಿಂದ ಗಿರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಂಡ್ಯ ಉಪವಿಭಾಗದ 1, ಮಂಡ್ಯ, ಪಾಂಡವಪುರ, ಕೆಆರ್ಪೇಟೆ ತಾಲೂಕಿನ ತಲಾ 1 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಆದರೂ ದೋಸ್ತಿಗಳಿಗೆ ಗೆಲುವಿನ ನಂಬಿಕೆ ತುಂಬಾ ಕಡಿಮೆ. ಏಕೆಂದರೆ ಅದಕ್ಕೊಂದು ಉದಾಹರಣೆ ಇಲ್ಲಿದೆ ನೋಡಿ. ಸ್ನೇಹಿತರೆ, ಮಳವಳ್ಳಿ ತಾಲೂಕಿನಲ್ಲಿ ಒಟ್ಟು 37 ಸಹಕಾರ ಸಂಘಗಳಿವೆ. ಅದರ ಪ್ರತಿನಿಧಿಗಳೇ ಮತದಾರರು. ಅಂದ್ರೆ 37 ಮತಗಳು ಇಲ್ಲಿದ್ದವು. ಆದರೆ ಮತದಾನದ ಅರ್ಹತೆ ಸಿಕ್ಕಿದ್ದು 22 ಮತದಾರರಿಗೆ ಮಾತ್ರ. ಉಳಿದ 15 ಸೊಸೈಟಿಗಳು ಮತದಾನದಿಂದ ವಂಚಿತವಾಗಿದ್ವು. ಸಹಕಾರ ಸಂಘಗಳ ಇಲಾಖೆ ನೀಡುವ ಉತ್ತರವೇ ಕಾರಣ ಅಂದರೂ ಅನರ್ಹಗೊಂಡ ಸೊಸೈಟಿಗಳ ಆಡಳಿತ ಮಂಡಳಿ ಇರುವುದು ಜೆಡಿಎಸ್ ಕೈಯಲ್ಲಿ ಎಂಬುದು ಪ್ರಮುಖ ಕಾರಣ ಅಂತ ಮೂರ್ಖರಿಗೂ ಗೊತ್ತು. ಅಂದ್ರೆ ಜಳವಾಯಿ, ಕೋಡಿಹಳ್ಳಿ, ಲಿಂಗಪಟ್ಟಣ, ಹಲಗೂರು, ನಡಕಲಪುರ, ಶೆಟ್ಟಹಳ್ಳಿ, ಹೊಸಹಳ್ಳಿ, ಬೆಳಕವಾಡಿ, ಅಂಕನಹಳ್ಳಿ, ತಳಗವಾದಿ, ನೆಲಮಾಕನಹಳ್ಳಿ, ಹುಸ್ಕೂರು, ಅಗಸನಪುರ, ಕೆಂಬೂತಗೆರೆ ಕಾಲೋನಿ ಸೊಸೈಟಿಗಳನ್ನ ಮತದಾನದಿಂದ ವ್ಯವಸ್ಥಿತವಾಗಿ ವಂಚಿತಗೊಳಿಸಲಾಗಿದೆ. ಊಟಕ್ಕೆ ಉಪ್ಪಿನಕಾಯಿ ರೀತಿ ಇರಲಿ ಅಂತ ಆಡ್ಲಿ ಮತ್ತು ಕ್ಯಾತನಹಳ್ಳಿ ಸೊಸೈಟಿಗಳನ್ನ ಬಿಟ್ಟಿದ್ದಾರೆ. ಆ ಕಾರಣದಿಂದ ಜೆಡಿಎಸ್ ಅಭ್ಯರ್ಥಿ ಕಣದಿಂದ ಹಿಂದೆ ಸರಿದರು ಎಂಬುದು ಬಹಿರಂಗ ಗುಟ್ಟು. ಜೊತೆಗೆ ಎದುರಾಳಿ ಡೀಲ್ ಕೂಡ ಆದರು ಅಂತ ಕ್ಷೇತ್ರದಲ್ಲಿ ಜನತೆ ಮಾತನಾಡ್ತಿದ್ದಾರೆ. ಶಾಸಕರು ಮಾಡಿದ ಸಾಧನೆಗಳೇನು? ಸ್ನೇಹಿತರೆ, ಈಗ ಶಾಸಕ ನರೇಂದ್ರ ಸ್ವಾಮಿ ಗೆಲ್ತಾರೆ, ಅಧ್ಯಕ್ಷರು ಆಗಬಹುದು. ಆದರೆ ಲಾಭವೇನು ಎಂಬ ಪ್ರಶ್ನೆ ಕಾಡ್ತಿದೆ. ಏಕೆಂದ್ರೆ ಕಳೆದ ಬಾರಿ ಮಳವಳ್ಳಿ ತಾಲೂಕಿನಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಲು ಮಾಜಿ ಶಾಸಕ ದಿವಂಗತ ಕೆ.ಎಂ. ಪುಟ್ಟು ಅವರ ಪುತ್ರ ನರೇಂದ್ರ ಆಕಾಂಕ್ಷಿಯಾಗಿ ಪ್ರಚಾರ ನಡೆಸಿದ್ರು. ಆದರೆ ಶಾಸಕರು ತಮಗೇ ಬೇಕೆಂದು ನಾಮಪತ್ರ ಸಲ್ಲಿಸಿದ ಪರಿಣಾಮ ಪಕ್ಷದ ನಾಯಕರಿಗೆ ಗೌರವಿಸಿ ಹಿಂದೆ ಸರಿದರು. ಬಳಿಕ ಆಯ್ಕೆಯಾದ ನರೇಂದ್ರ ಸ್ವಾಮಿ ಅಧ್ಯಕ್ಷರಾಗಲು ಸಿದ್ಧತೆ ನಡೆಸಿದರು. ಚಲುವರಾಯಸ್ವಾಮಿ ವಿರುದ್ಧ ಕುದಿಯುತ್ತಿದ್ದ ಕುಮಾರಸ್ವಾಮಿ ಬಿಜೆಪಿ ಜೊತೆ ಕೈಜೋಡಿಸಿ ನಾಮನಿರ್ದೇಶಿತ ನಿರ್ದೇಶಕ ಸಿಪಿ ಉಮೇಶ್ ಅವರನ್ನ ಅಧ್ಯಕ್ಷ ಪಟ್ಟಕ್ಕೇರಿಸಿದರು. ಇದು ನರೇಂದ್ರ ಸ್ವಾಮಿ ಅವರ ಕಣ್ಣು ಕೆಂಪಗಾಗಿಸಿತು. 2.5 ವರ್ಷಗಳ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಕಾಂಗ್ರೆಸ್ನ ಜೋಗಿಗೌಡ ಅಧ್ಯಕ್ಷರಾಗಿದ್ದು ಈಗ ಇತಿಹಾಸ. ಹೌದು ಸ್ನೇಹಿತರೆ, 3ನೇ ಬಾರಿ ಶಾಸಕರಾಗಿ ಸಚಿವರು ಆಗಿದ್ದ ನರೇಂದ್ರ ಸ್ವಾಮಿ ಹಾಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು. ಕಳೆದ 5 ವರ್ಷಗಳಿಂದ ಅವರು ತಾಲೂಕಿನ ಸಹಕಾರ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ ಬಗ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ತೀರಾ. ಶತಮಾನದ ಇತಿಹಾಸವಿರುವ ಶ್ರೀ ಲಕ್ಷ್ಮೀ ನರಸಿಂಹ ವಿವಿಧೋದ್ದೇಶ ಕೃಷಿ ಪತ್ತಿನ ಸಹಕಾರ ಸಂಘದ 60 ಲಕ್ಷ ರೂಪಾಯಿ ನುಂಗಿದ ಸಿಇಒ ರಕ್ಷಣೆಗೆ ನಿಂತಿರೋದು. ಅಂದ್ರೆ ಸಿಇಒ ಪ್ರೇಮಕುಮಾರಿ ಹಣ ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಚಿಕ್ಕಣ್ಣ ಎಂಬುವರು 2024ರಲ್ಲಿ ಲೋಕಾಯುಕ್ತರಿಗೆ ದೂರು ನೀಡಿದ್ದರು. ಲೋಕಾಯುಕ್ತ ಅಧಿಕಾರಿಗಳ ಸೂಚನೆ ಮೇರೆಗೆ ತನಿಖೆ ನಡೆಸಿದ ಮಂಡ್ಯ ಉಪವಿಭಾಗ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 69ರ ಅಡಿಯಲ್ಲಿ ಸಿವಿಲ್ ಹಾಗೂ ಸಹಕಾರ ಸಂಘಗಳ ಅಧಿನಿಯಮ 28 CQ ಪ್ರಕಾರ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ 2025ರ ಮೇ 20ರಂದು ವರದಿ ನೀಡಿದ್ದಾರೆ. ಆದರೆ ಇದುವರೆಗೂ ಪ್ರೇಮಕುಮಾರಿ ವಿರುದ್ಧ ಕ್ರಮ ಜರುಗಿಸಿಲ್ಲ. ಅವರು ಎಂದಿನಂತೆ ಸಿಇಒ ಆಗಿ ಮುಂದುವರಿದಿದ್ದಾರೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಯೋ ಅಥವಾ ನರೇಂದ್ರ ಸ್ವಾಮಿ ಅವರ ಕೃಪೆಯೋ ನೀವೇ ನಿರ್ಧರಿಸಿಕೊಳ್ಳಿ. ಅಂತೆಯೇ ಕಳೆದ 10 ವರ್ಷಗಳಿಂದ ಮಳವಳ್ಳಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ರಾಮಕೃಷ್ಣ ಮಾಡಿರುವ ಸಾಹಸದಿಂದ
ತಾಲೂಕಿನ ಕೆಲವು ಸೊಸೈಟಿ ಹಾಲಿನ ಡೈರಿಗಳು ಅವಸಾನವಾಗಿವೆ ಮತ್ತು ಅವಸಾನದತ್ತ ಸಾಗುತ್ತಿವೆ. ಅದಕ್ಕೆ ಕಾರಣ ಶಾಸಕರ ಶ್ರೀರಕ್ಷ ಜೊತೆಗೆ ಬೆನ್ನೆಲುಬಾಗಿ ನಿಂತಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ, ಎಂಡಿ ವನಜಾಕ್ಷಿ, ಎಸ್ಎಲ್ಎನ್ ಸೊಸೈಟಿ ಆಡಳಿತಾಧಿಕಾರಿ ರಾಜಣ್ಣ, ಡಿಸಿಸಿ ಬ್ಯಾಂಕ್ ಸೂಪರ್ವೈಸರ್ ಉಮೇಶ್, ಸಹಾಯಕ ನೋಂದಣಾಧಿಕಾರಿ ಅನಿತಾಗೌಡ, ಪ್ರಭಾರಿ ನಾಗಭೂಷಣ್ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇದಕ್ಕಿಂತ ದೊಡ್ಡ ಸಾಧನೆ ಅದೇನೆಂದ್ರೆ ಮಳವಳ್ಳಿ ಪಟ್ಟಣದ ಬಹುತೇಕ ಸರ್ಕಾರಿ ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಜಾಗವಿಲ್ಲ, ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅನ್ಕೋಬೇಡಿ. ಗ್ರಾಮಾಂತರ ಪೊಲೀಸ್ ಠಾಣೆ ಹಿಂದಿರುವ ಹಳೆ ಸಬ್ ರಿಜಿಸ್ಟ್ರಾರ್ ಕಟ್ಟಡ ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಲು 1,75,00,000 ರು ಮಂಜೂರಾಗಿದೆ. ಆದರೆ ಕಚೇರಿ ಪಟ್ಟಣದ ದೊಡ್ಡ ಕೆರೆ ಬಳಿ ಇರುವ ಟಿಎಪಿಸಿಎಂಎಸ್ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಿ ಬಾಡಿಗೆ ಪಾವತಿಸಲಾಗುತ್ತಿದೆ. ಅಂತೆಯೇ ಮಳವಳ್ಳಿ ಅಂಚೆ ಕಚೇರಿ ಸೇರಿದಂತೆ ಹಲವು ಕಚೇರಿಗಳು ಕೂಡ ಬಾಡಿಗೆ ಕಟ್ಟಡದಲ್ಲಿದ್ದು ಸಾರ್ವಜನಿಕರ ಹಣ ಪೋಲಾಗ್ತಿದೆ. ಇದಕ್ಕೆ ಬಹಳ ಭ್ರಷ್ಟಾಚಾರನೇ ಕಾರಣ. ಅಂದರೆ ಅಲ್ಲಿರ್ತಕ್ಕಂಥ ಸಿಒ ನಡೀತಕ್ಕಂಥ ಕಾರ್ಯಗಳಿಗೆ ರೈತರಿಗೆ ಮರಮಾಚಿ ಹಾಗೂ ಈ ಒಂದು ಬೋರ್ಡಿನವ್ರನ್ನೂ ಕೂಡ ಕಣ್ತಪ್ಸೆ ಮಾಡಿದಾರೋ ಇಲ್ಲ ಗೊತ್ತಿದ್ದೇ ಮಾಡಿ ಅವ್ರ ಸಹ ಬೆಂಬಲದಿಂದ ಮಾಡಿದಾರೋ ಗೊತ್ತಿಲ್ಲ. ಈಗ ಆರಂಭದಲ್ಲಿ ಸಹಕಾರ ಇಲಾಖೆ ಕ್ರಮ ತಗೊಳ್ಬೇಕು ಅಂತ ಹೊರಟಾಗ ಇಲ್ಲಿ ಶಾಸಕರು, ಈಗ ಅವರು ಶಾಸಕರಾಗಿರಲಿಲ್ಲ, ಆಗ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದರು. ಅವರು ಸಣ್ಣ ಪ್ರಮಾಣದಲ್ಲಿ ಇಲ್ಲಿ ಆಡಳಿತ ಮಂಡಳಿಯಲ್ಲಿ ಇದ್ದಂಥ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಸೇರಿದ್ದರಿಂದ ಸ್ವಲ್ಪ ಮೀನಾಮೇಷ ಎಣಿಸೋದು ಅಥವಾ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರ ಪರವಾಗಿ ಒಂದು ಸಾಫ್ಟ್ ಕಾರ್ನನ್ನು ತಗೊಂಡದ್ದನ್ನು ನಾವು ನೋಡಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.